Hi everyone, welcome to Business Studies class by Don Bosco PU College, Chitradurga. In the previous session, we just started the new chapter that is International Business. ನಾವು ಹಳೆ ಸೆಷನ್ನಲ್ಲಿ ಅಂದರೆ ಇಂದಿನ ಕ್ಲಾಸ್ನಲ್ಲಿ ಇಮಿಡಿಯೇಟ್ ಪ್ರೀವಿಯಸ್ ಕ್ಲಾಸ್ನಲ್ಲಿ ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂದರೆ ಏನು ಅಂತ ಡಿಸ್ಕಸ್ ಮಾಡಿದ್ವಿ. ಪ್ಲಸ್ ಡಿಫರೆನ್ಸ್ ಬಿಟ್ವೀನ್ ಡೊಮೆಸ್ಟಿಕ್ ಬಿಸ್ನೆಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಅಂದರೆ ಇಂಟರ್ನಲ್ ಬಿಸ್ನೆಸ್ ಅಂದರೆ ಏನು, ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂದರೆ ಏನು, ಅವುಗಳ ನಡುವಿನ ವ್ಯತ್ಯಾಸಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ರೈಟ್, ಏನೇನು ಅಂದರೆ ಕಸ್ಟಮರ್ಸ್ ನ್ಯಾಷನಾಲಿಟಿ, ದೆನ್ ಸ್ಟೇಕ್ ಹೋಲ್ಡರ್ಸ್ದು ನ್ಯಾಷನಾಲಿಟಿ, ಕರೆನ್ಸಿ, ದೋಸ್ ಥಿಂಗ್ಸ್ ಇವನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ಅಂದರೆ ಡಿಫ್ರೆನ್ಸ್, ಸೊ ದಟ್ ನಮಗೆ ಕ್ಲಿಯರಾಗಿ ಐಡಿಯಾ ಸಿಕ್ಕಿತ್ತು. ಓಕೆ, ಕ್ಲಿಯರಾಗಿ ಐಡಿಯಾ ಸಿಕ್ತು ಏನು ಇಂಟರ್ನಲ್ ಬಿಸ್ನೆಸ್ ಅಂದರೆ ಏನು, ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂದರೆ ಏನು ಅಂತ ಒಂದು ಕ್ಲಿಯರ್ ಕಟ್ ಐಡಿಯಾ ಸಿಕ್ತು. ರೈಟ್, ಓಕೆ. ಸೊ ಈಗ ಇಂಟರ್ನ್ಯಾಷನಲ್ ಬಿಸ್ನೆಸ್ಸಿಂದು ಬೆನಿಫಿಟ್ಸ್ ನೋಡ್ತಾ ಹೋಗೋಣ. ಅಂದರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ನ ಮಾಡಿದರೆ ನಮ್ಮ ಕಂಟ್ರಿಗೆ ಏನು ಬೆನಿಫಿಟ್. ಈಗ ನಮ್ಮ ಇಂಡಿಯಾದಲ್ಲಿ ಯಾವುದೋ ಒಂದು XYZ ಕಂಪನಿ ಇದೆ, ಆ ಕಂಪನಿ ಇಂಟರ್ನ್ಯಾಷನಲ್ ಬಿಸ್ನೆಸ್ನ ಮಾಡಿದರೆ ಆ ಕಂಪನಿಗೆ ಏನು ಬೆನಿಫಿಟ್ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಆ ಕಂಪನಿ ಇಂಟರ್ನ್ಯಾಷನಲ್ ಬಿಸ್ನೆಸ್ನ ಮಾಡಿದರೆ ನಮ್ಮ ಕಂಟ್ರಿಗೆ ಏನು ಬೆನಿಫಿಟ್ ಅಂತ ನೋಡೋಣ. ಅಂದರೆ XYZ ಕಂಪನಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡಿದರೆ ನಮ್ಮ ಕಂಟ್ರಿಗೆ ಏನು ಬೆನಿಫಿಟ್, ಅದಾದಮೇಲೆ ಆ ಕಂಪನಿಗೆ ಏನು ಬೆನಿಫಿಟ್ಸ್, ಅಡ್ವಾಂಟೇಜಸ್ ಏನು ಸಿಗುತ್ತೆ ಅಂತ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ಓಕೆ, ಫಸ್ಟ್ ನಾವು ಬೆನಿಫಿಟ್ಸ್ ಟು ಕಂಟ್ರಿ ನೋಡೋಣ. ಅಂದರೆ XYZ ಅಂತ ಇದೆ ಒಂದು ಕಂಪನಿ, ಆ ಕಂಪನಿ ಇಂಟರ್ನ್ಯಾಷನಲ್ ಬಿಸ್ನೆಸ್ನ ಮಾಡಿದರೆ ನಮ್ಮ ಕಂಟ್ರಿಗೆ ಏನು ಬೆನಿಫಿಟ್ ಅಂತ ನೋಡೋಣ. ಓಕೆ, ಯು ಗಾಟ್ ದ ಪಾಯಿಂಟ್, ರೈಟ್? ನೀವು ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ರೆ ಏನು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂದರೆ ಅಂತ ಗೊತ್ತಿದೆ, ರೈಟ್? ಓಕೆ, ಈಗ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಏನೇನು ಬೆನಿಫಿಟ್ಸ್ ಇದೆ ಕಂಟ್ರಿಗೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡೋದ್ರಿಂದ ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಬೆನಿಫಿಟ್ ಏನಂದರೆ ಅರ್ನಿಂಗ್ ಆಫ್ ಫಾರಿನ್ ಎಕ್ಸ್ಚೇಂಜ್. ಫಾರಿನ್ ಎಕ್ಸ್ಚೇಂಜ್ನ ದುಡಿಯೋದಕ್ಕೆ ಹೆಲ್ಪ್ ಮಾಡುತ್ತಂತೆ ಯಾವುದು? ಇಂಟರ್ನ್ಯಾಷನಲ್ ಬಿಸ್ನೆಸ್, ಎಸ್ಪೆಷಲಿ ಎಕ್ಸ್ಪೋರ್ಟ್. ಅಂದರೆ ಪರ್ಟಿಕ್ಯುಲರಾಗಿ ಹೇಳ್ಬೇಕಂದ್ರೆ ಎಕ್ಸ್ಪೋರ್ಟ್. ಈಗ ನಾವು ಎಕ್ಸ್ಪೋರ್ಟ್ ಮಾಡಿದರೆ ಅವರು ನಮಗೆ ಫಾರಿನ್ ಕರೆನ್ಸಿಯಲ್ಲಿ ಪೇ ಮಾಡ್ತಾರೆ, ರೈಟ್? ಓಕೆ, ಆ ಫಾರಿನ್ ಕರೆನ್ಸಿ ನಮಗೇನಕ್ಕೆ ಯೂಸ್ ಆಗುತ್ತೆ? ಮತ್ತೆ ನಾವು ಏನಾದರೂ ಇಂಪೋರ್ಟ್ ಮಾಡಿಕೊಂಡಾಗ ಮತ್ತೆ ಫಾರಿನ್ ಕರೆನ್ಸಿನ ಪೇ ಮಾಡಬೇಕು, ರೈಟ್? ಆವಾಗ ಯೂಸ್ ಆಗುತ್ತೆ. ಅದಕ್ಕೆ ನಾವು ಫಾರಿನ್ ಎಕ್ಸ್ಚೇಂಜ್ನ ಇಟ್ಕೊಂಡಿರಬೇಕು, ಸ್ವಲ್ಪ ಫಾರಿನ್ ಎಕ್ಸ್ಚೇಂಜ್ನ ಅಂದರೆ ಫಾರಿನ್ ಕರೆನ್ಸಿನ ಇಟ್ಕೊಂಡಿರಬೇಕು. ಕರೆಕ್ಟ್ ಅಲ್ವಾ? ಫಾರಿನ್ ಕರೆನ್ಸಿ ನಮ್ಮ ಹತ್ರ ಇದ್ರೇ ನಾವು ಬೇರೆ ಬೇರೆ ಕಂಟ್ರೀಸಿಂದ ಗೂಡ್ಸ್ನ ಇಂಪೋರ್ಟ್ ಮಾಡಿಕೊಂಡಾಗ ಆ ಫಾರಿನ್ ಕರೆನ್ಸಿನ ಯೂಸ್ ಮಾಡ್ಬೋದು. ಏನಕ್ಕೆ? ಆ ಕಂಟ್ರೀಸ್ಗೆ ಪೇಮೆಂಟ್ ಕೊಡೋದಕ್ಕೆ, ಆ ಕಂಟ್ರೀಸ್ಗೆ ನಾವು ದುಡ್ಡು ಕೊಡೋದಕ್ಕೆ. ಹೇಗೆ ನಾವು ಫಾರಿನ್ ಎಕ್ಸ್ಚೇಂಜ್ ರೆಡಿ ಮಾಡ್ಕೊಳ್ಳೋದು? ಎರಡು ವಿಧ ಇದೆ. ಒಂದು, ನಮ್ಮ ಹತ್ರ ಇರೋ ದುಡ್ಡೆಲ್ಲ ಕೊಟ್ಬಿಟ್ಟು ಅವ್ರ ಹತ್ರ ಫಾರಿನ್ ಕರೆನ್ಸಿ ಇಸ್ಕೋಬೋದು, ಅದು ಇಲ್ಲಿ ಬರೋದಿಲ್ಲ. ಇಲ್ಲೇನು ಬರೋದು? ನಾವು ನಮ್ಮ ಹತ್ರ ಇರೋ ಗೂಡ್ಸ್ನ ಎಕ್ಸ್ಪೋರ್ಟ್ ಮಾಡಿ, ಅಂದರೆ ಅವ್ರಿಗೆ ಮಾರಿ ಅವ್ರ ಹತ್ರ ದುಡ್ಡು ಇಸ್ಕೊಂಡಾಗ ಅದು ಒಂದು ದಾರಿ. ಏನಕ್ಕೆ? ಫಾರಿನ್ ಎಕ್ಸ್ಚೇಂಜ್ನ ದುಡಿಯೋದಕ್ಕೆ. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ. ಇಲ್ಲಿ ಫಸ್ಟ್ ಬೆನಿಫಿಟ್ ಏನಂದರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ಸಿಂದ ಕಂಟ್ರಿಗೆ ಫಾರಿನ್ ಎಕ್ಸ್ಚೇಂಜ್ ದುಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತಂತೆ. ಏನಕ್ಕೆ ಫಾರಿನ್ ಎಕ್ಸ್ಚೇಂಜ್ ಬೇಕು ನಮಗೆ ಅಂತ ಹೇಳ್ತೀನಿ ಕೇಳ್ರಿ. ಇಲ್ಲಿ ನಾವು ಏನಾದರೂ ಗೂಡ್ಸ್, ನಮಗೆ ನೆಸೆಸಿಟಿ ಇರೋ ಗೂಡ್ಸ್ನ ಇಂಪೋರ್ಟ್ ಮಾಡಿಕೊಂಡಾಗ ಅವರಿಗೆ ಪೇಮೆಂಟ್ ಮಾಡೋದಕ್ಕೆ ನಮಗೆ ಫಾರಿನ್ ಎಕ್ಸ್ಚೇಂಜ್ ಬೇಕು, ಅಂದರೆ ಫಾರಿನ್ ಕರೆನ್ಸಿ ಬೇಕು. ಅದನ್ನು ದುಡಿಯೋದಕ್ಕೆ ಇದು ಒಂದು ದಾರಿ ಅಂತೆ, ಕಂಟ್ರಿಗೆ ಹೆಲ್ಪ್ ಮಾಡುತ್ತೆ ಅಂತೆ. ಯಾವುದು? ಇಂಟರ್ನ್ಯಾಷನಲ್ ಬಿಸ್ನೆಸ್. ಪ್ರಿಸೈಸಾಗಿ ಹೇಳ್ಬೇಕಂದ್ರೆ, ಪರ್ಟಿಕ್ಯುಲರಾಗಿ ಹೇಳ್ಬೇಕಂದ್ರೆ ಎಕ್ಸ್ಪೋರ್ಟ್. ನಾವು ಎಕ್ಸ್ಪೋರ್ಟ್ ಮಾಡಿದಾಗ ನಮಗೆ ಒಂದಿಷ್ಟು ಡಾಲರ್ಸ್ ಬರುತ್ತೆ ಅಂತ ತಿಳ್ಕೊಳ್ಳಿ, ಅದು ಫಾರಿನ್ ಎಕ್ಸ್ಚೇಂಜ್. ಈ ಫಾರಿನ್ ಎಕ್ಸ್ಚೇಂಜ್ ಏನಕ್ಕೆ ಇರಬೇಕಂತ ಹೇಳಿದ್ದೆ. ಏನಕ್ಕಿರಬೇಕು? ನಾವು ಇಂಪೋರ್ಟ್ ಮಾಡ್ಕೊಂಡಾಗ ಮತ್ತೆ ಪೇಮೆಂಟ್ ಮಾಡಬೇಕು. ಅವಾಗ ರುಪಿಯಲ್ಲಿ ಪೇಮೆಂಟ್ ಮಾಡೋಕ್ಕೆ ಬರೋದಿಲ್ಲ, ಮತ್ತೆ ಫಾರಿನ್ ಕರೆನ್ಸಿಲಿ ಪೇಮೆಂಟ್ ಮಾಡಬೇಕಾಗುತ್ತೆ. ಅದಕ್ಕೆ ನಮ್ಮ ಹತ್ರ ಫಾರಿನ್ ಎಕ್ಸ್ಚೇಂಜ್ ಇರಬೇಕು. ಫಾರಿನ್ ಎಕ್ಸ್ಚೇಂಜ್ ದುಡಿಯೋದಕ್ಕೂ ಯಾವ್ದು ದಾರಿ? ಇಂಟರ್ನ್ಯಾಷನಲ್ ಬಿಸ್ನೆಸ್ಸು ಒಂದು ದಾರಿ, ಎಸ್ಪೆಷಲಿ ಎಕ್ಸ್ಪೋರ್ಟ್. ಓಕೆನಾ?
ಸೊ ಇಂಟರ್ನ್ಯಾಷನಲ್ ಬಿಸ್ನೆಸ್ ಕಂಟ್ರಿಗೆ ಏನಕ್ಕೆ ಹೆಲ್ಪ್ ಮಾಡುತ್ತೆ? ಫಸ್ಟ್ ಬೆನಿಫಿಟ್ ಏನು? ಫಾರಿನ್ ಎಕ್ಸ್ಚೇಂಜನ್ನ ದುಡಿಯೋದಕ್ಕೆ ಹೆಲ್ಪ್ ಮಾಡುತ್ತಂತೆ. ಅಂದರೆ ಫಾರಿನ್ ಕರೆನ್ಸಿನ ದುಡಿಯೋದಕ್ಕೆ ಹೆಲ್ಪ್ ಮಾಡುತ್ತಂತೆ. ಏನಕ್ಕೆ ಫಾರಿನ್ ಕರೆನ್ಸಿ ಏನಕ್ಕೆ ಬೇಕು? ನಾವು ಇಂಪೋರ್ಟ್ ಮಾಡಿಕೊಂಡಾಗ ಮತ್ತೆ ನಾವು ಪೇಮೆಂಟ್ ಮಾಡಬೇಕಾಗುತ್ತೆ, ಅದಕ್ಕೆ ಬೇಕೇ ಬೇಕು ಫಾರಿನ್ ಕರೆನ್ಸಿ. ಓಕೆನಾ? ಅಂದರೆ ಫಾರಿನ್ ಎಕ್ಸ್ಚೇಂಜ್ ಬೇಕೇ ಬೇಕು, ರೈಟ್? ಓಕೆ. ನೆಕ್ಸ್ಟ್ ಏನಂದರೆ ಮೋರ್ ಎಫಿಷಿಯೆಂಟ್ ಯೂಸ್ ಆಫ್ ರಿಸೋರ್ಸಸ್. ಏನಿದು ಮೋರ್ ಎಫಿಷಿಯೆಂಟ್ ಯೂಸ್ ಆಫ್ ರಿಸೋರ್ಸಸ್ ಅಂದರೆ ಇದು ಎರಡನೇ ಬೆನಿಫಿಟ್. ಇದು ಅಂದರೆ XYZ ಅಂದರೆ ಯಾವುದೋ ಒಂದು ಕಂಪನಿ ನಮ್ಮ ಕಂಟ್ರಿಯಲ್ಲಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡಿದರೆ ಇಲ್ಲಿರೋ ರಿಸೋರ್ಸಸ್ ಎಫಿಷಿಯೆಂಟ್ ಯೂಸ್ ಅಂದರೆ ವೇಸ್ಟ್ ಆಗದೆ ಚೆನ್ನಾಗಿ ಯೂಸ್ ಆಗುತ್ತಂತೆ. ಎಕ್ಸಾಂಪಲ್, ಈಗ ಎಫಿಷಿಯೆಂಟ್ ಯೂಸ್ ಆಫ್ ರಿಸೋರ್ಸಸ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಕೇಳ್ರಿ. ಇಲ್ಲಿ ಎ ಇದ್ದಾನೆ, ಬಿ ಇದ್ದಾನೆ. ದೇರ್ ಆರ್ 2 ಎಂಪ್ಲಾಯೀಸ್, ಎ ಆ್ಯಂಡ್ ಬಿ. ಎಷ್ಟು ಎಂಪ್ಲಾಯೀಸ್ ಇದ್ದಾರೆ? ಎ ಆ್ಯಂಡ್ ಬಿ 2 ಎಂಪ್ಲಾಯೀಸ್ ಇದ್ದಾರೆ ಅಂತ ತಿಳ್ಕೊಳ್ರಿ. ಓಕೆನಾ? ಎ ಏನು ಮಾಡ್ತಾನೆ? 8 ಗಂಟೆ ಕೆಲಸ ಮಾಡ್ತಾನೆ. 8 ಗಂಟೆ ಕೆಲಸ ಮಾಡ್ತಾನೆ. ಬಿನೂ 8 ಗಂಟೆ ಕೆಲಸ ಮಾಡ್ತಾನೆ. ಎಗೆ 10 ಪೀಸ್ ಲೆದರ್ ಕೊಟ್ಟಿದ್ದಾರೆ, ಬಿಗೂ 10 ಪೀಸ್ ಲೆದರ್ ಕೊಟ್ಟಿದ್ದಾರೆ ಆಫ್ ಸೇಮ್ ಕ್ವಾಲಿಟಿ. ಇಬ್ರಿಗೂ 8 ಗಂಟೆ ಟೈಮ್ ಕೊಟ್ಟಿದ್ದಾರೆ, 10 ಪೀಸ್ ಲೆದರ್ ಬ್ಯಾಗ್ ಕೊಟ್ಟಿದ್ದಾರೆ, ಲೆದರ್ಸ್ ಕೊಟ್ಟಿದ್ದಾರೆ, ಲೆದರ್ ಪೀಸಸ್. ಓಕೆನಾ? ಸೊ ಎ ಏನು ಮಾಡ್ತಾನೆ? ಈ 8 ಗಂಟೆ ಒಳಗಾಗಿ 8 ಬ್ಯಾಗ್ ಹೊಲಿತಾನೆ. 10 ಪೀಸ್ ಲೆದರು ಖರ್ಚಾಗಿದೆ, ಅಲ್ಲಲ್ಲಿ ವೇಸ್ಟ್ ಆಗಿದೆ, ಬಟ್ ಅವನು 10 ಪೀಸ್ ಲೆದರ್ಸ್ ಯೂಸ್ ಮಾಡಿಕೊಂಡು 8 ಬ್ಯಾಗ್ ಮಾತ್ರ ಹೊಲಿದಿದ್ದಾನೆ. ಇವನು ಬಿ ಏನು ಮಾಡ್ತಾನೆ? ಅದೇ 8 ಗಂಟೆ ಯೂಸ್ ಮಾಡಿಕೊಂಡು ಅದೇ 10 ಪೀಸ್ ಲೆದರ್ ಯೂಸ್ ಮಾಡಿಕೊಂಡು 10 ಬ್ಯಾಗ್ ಹೊಲಿದಿದ್ದಾನೆ. ಸೊ ಇವನ್ನೆಲ್ಲೂ ವೇಸ್ಟ್ ಮಾಡಿಲ್ಲ, ಟೈಮು ವೇಸ್ಟ್ ಮಾಡಿಲ್ಲ, ರಿಸೋರ್ಸಸ್ಸು ವೇಸ್ಟ್ ಮಾಡಿಲ್ಲ, ರಾ ಮೆಟೀರಿಯಲ್ ವೇಸ್ಟ್ ಮಾಡಿಲ್ಲ. ಸೊ ಇಲ್ಲಿ ಎಫಿಷಿಯನ್ಸಿ ಯಾರ್ದು ಜಾಸ್ತಿ ಇದೆ? ಎಲ್ಲಿ ಎಫಿಷಿಯೆಂಟ್ ಯೂಸ್ ಆಫ್ ರಿಸೋರ್ಸಸ್ ಆಗಿದೆ? ಬಿ ಬಂದ್ಬಿಟ್ಟು ಎಫಿಷಿಯೆಂಟ್ ಯೂಸ್ ಆಫ್ ರಿಸೋರ್ಸಸ್ ಮಾಡಿದ್ದಾನೆ. ಅಂದರೆ ಸೆಕೆಂಡ್ ಬಿ ಕೇಸಸಲ್ಲಿ ಎಫಿಷಿಯೆಂಟ್ ಯೂಸ್ ಆಫ್ ರಿಸೋರ್ಸಸ್ ಅಂತ ಹೇಳ್ಬೋದು. ಕರೆಕ್ಟೇ ಅಲ್ವಾ? ಓಕೆ, ಫೈನ್. ಈಗ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡಿದರೆ ಈ ಎಫಿಷಿಯೆಂಟ್ ಯೂಸ್ ಆಫ್ ರಿಸೋರ್ಸಸ್ ಜಾಸ್ತಿ ಆಗುತ್ತಂತೆ. ಅಂದರೆ ಎಂಪ್ಲಾಯೀಸ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತಂತೆ. ಕಮ್ಮಿ ಟೈಮಲ್ಲಿ ರಾ ಮೆಟೀರಿಯಲ್ಸ್ ವೇಸ್ಟ್ ಮಾಡದೆ ಜಾಸ್ತಿ ಪ್ರೊಡಕ್ಷನ್ ಮಾಡೋದನ್ನ ಎಫಿಷಿಯನ್ಸಿ ಅಂತ ಹೇಳ್ತಾರೆ. ಕರೆಕ್ಟೇ ಅಲ್ವಾ? ಓಕೆ. ಈ ಎಫಿಷಿಯನ್ಸಿ ಅಂದರೆ ಎಂಪ್ಲಾಯೀಸ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತಂತೆ, ರಿಸೋರ್ಸಸ್ ಎಫಿಷಿಯೆಂಟಾಗಿ ಯೂಸ್ ಆಗುತ್ತಂತ ಹೇಳ್ತಾರೆ. ಈ ಸೆಕೆಂಡ್ ಸ್ಟೇಟ್ಮೆಂಟ್ ಹೇಳುತ್ತೆ ಯಾವಾಗ? ಕಂಟ್ರಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡಿದಾಗ. ಓಕೆ. ಈಗ ಹೇಗೆ ಅಂತ ಹೇಳ್ತೀನಿ, ನಾನು ಡೀಟೇಲಾಗಿ ಹೇಳ್ತೀನಿ. ಹೇಗೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡಿದರೆ ಎಫಿಷಿಯೆಂಟ್ ಯೂಸ್ ಆಫ್ ರಿಸೋರ್ಸಸ್ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ ಕೇಳ್ರಿ. ಇಲ್ಲಿ XYZ ಅನ್ನೋ ಕಂಪನಿ ಏನು ಮಾಡ್ತಾ ಇದೆ? ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂದರೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು ಎಕ್ಸ್ಪೋರ್ಟಿಗೆ. ಯಾಕಂದರೆ ಎಕ್ಸ್ಪೋರ್ಟ್ ಮಾಡಿದ್ರೆ ಕಂಟ್ರಿಗೆ ಒಳ್ಳೆಯದು. ಕರೆಕ್ಟ್ ಅಲ್ವಾ? ಇಂಪೋರ್ಟ್ ಮಾಡಿಕೊಂಡ್ರೆ ಅಷ್ಟು ಒಳ್ಳೇದಲ್ಲ ಕೆಲವು ಕೇಸಸ್ನಲ್ಲಿ ಮಾತು ಬಿಟ್ಟರೆ. ಓಕೆ. ಅದೇ ಎಕ್ಸ್ಪೋರ್ಟ್ ಮಾಡೋದು ಆಲ್ವೇಸ್ ಗುಡ್ ಫಾರ್ ದ ಕಂಟ್ರಿ. ನಾವು ಎಕ್ಸ್ಪೋರ್ಟ್ ಬಗ್ಗೆನೇ ಮಾತಾಡೋಣ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂದಾಗ. ಓಕೆನಾ? ಈಗ ಇಲ್ಲಿ ಶುಗರ್ ಕೇನ್ ಜಾಸ್ತಿ ಬೆಳೀತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಶುಗರ್ ಕೇನ್ ಜಾಸ್ತಿ ಬೆಳೀತಾ ಇದ್ದಾರೆ ಅಂತ ತಿಳ್ಕೊಳ್ರಿ. ಓಕೆನಾ? ಈಗ XYZ ಅನ್ನೋ ಕಂಪನಿ ಶುಗರ್ ಪ್ರೊಡಕ್ಷನ್ ಮಾಡಿ ಶುಗರ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಕರೆಕ್ಟೇ ಅಲ್ವಾ? ಶುಗರ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಸೊ ಅವ್ರೇನು ಮಾಡ್ತಾರೆ? ಎಕ್ಸ್ಪೋರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿರೋ ಶುಗರ್ ಕೇನ್ನೆಲ್ಲ ವೇಸ್ಟ್ ಮಾಡದೆ ಎಲ್ಲ ಯೂಸ್ ಮಾಡಿಕೊಂಡು ಶುಗರ್ ಪ್ರೊಡಕ್ಷನ್ ಮಾಡಿ ಅದನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. 1ಕ್ಕೆ 2 ಆಗಿ ದುಡಿತಾರೆ. ಅಂದರೆ ಶುಗರ್ ಕೇನ್ 1 ಲಕ್ಷದ ಶುಗರ್ ಕೇನ್ ಯೂಸ್ ಮಾಡಿಕೊಂಡು ಒಂದು 50,000 ಶುಗರ್ ಮಾಡಿದರೆ ಅದನ್ನ ಎಕ್ಸ್ಪೋರ್ಟ್ ಮಾಡಿದರೆ ಒಂದು 4 lakhs ಅಷ್ಟು ದುಡ್ಡು ಬರುತ್ತೆ ಅಂತ ಎಕ್ಸಾಂಪಲ್ ಹೇಳ್ತಿರೋದು. ಅವಾಗ ಏನಾಯಿತು? ಎಫಿಷಿಯೆಂಟ್ ಯೂಸ್ ಆಫ್ ರಿಸೋರ್ಸಸ್ ಆಯಿತು. ಅಂದರೆ 50,000 ವರ್ತ್ 1 ಲಕ್ಷ ವರ್ತ್ ಯೂಸ್ ಮಾಡಿಕೊಂಡು 4 ಲಕ್ಷ ದುಡ್ದಂಗೆ ಆಯಿತು. ಇನ್ನೊಂದ್ಸರಿ ಎಕ್ಸಾಂಪಲ್ ಕೊಡ್ತೀನಿ ಕೇಳ್ರಿ. ಇಲ್ಲಿ XYZ ಕಂಪನಿ ಇದೆ. ಅವ್ರೇನು ಮಾಡ್ತಾರೆ? ಇಲ್ಲಿ ಶುಗರ್ ಕೇನ್ ಜಾಸ್ತಿ ಬೆಳೀತಾ ಇದ್ದಾರೆ ಅಂತ ತಿಳ್ಕೊಳ್ಳಿ, ಚಿತ್ರದುರ್ಗದಲ್ಲಿ ಅಂತ ತಿಳ್ಕೊಳ್ಳಿ. ಇಲ್ಲಿ XYZ ಕಂಪನಿ ಇದೆ. ಇವ್ರೇನು ಮಾಡ್ತಾರೆ? 1 ಲಕ್ಷ ವರ್ತಿಂದು ಶುಗರ್ ಕೇನ್ ತಂದುಬಿಟ್ಟು ಶುಗರೆಲ್ಲ ಪ್ರೊಡಕ್ಷನ್ ಮಾಡ್ತಾರೆ. 1 ಲಕ್ಷ ವರ್ತಿಂದು ಶುಗರೆಲ್ಲ ಪ್ರೊಡಕ್ಷನ್ ಮಾಡ್ತಾರೆ. ಆ 1 ಲಕ್ಷ ವರ್ತಿಂದು ಎಷ್ಟು ಶುಗರ್ ಬರುತ್ತೋ ಅಷ್ಟು ಶುಗರ್ ಪ್ರೊಡಕ್ಷನ್ ಮಾಡಿ ಅದು 1 ಲಕ್ಷ ಅಂತ ತಿಳ್ಕೊಳ್ಳಿ. 1 ಲಕ್ಷ ವರ್ತಿಂದು ಶುಗರ್ ಕೇನೆಲ್ಲ
ಪ್ರೋಸೆಸ್ ಮಾಡಿ ಶುಗರ್ ರೆಡಿ ಮಾಡ್ತಾರೆ. ಆ ಶುಗರ್ ಅಷ್ಟನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಅಲ್ಲಿಂದ ಪೇಮೆಂಟ್ ಬರೋದು 4 lakhs ಬರುತ್ತೆ. ಅವಾಗೇನಾಯಿತು, ಎಫಿಷಿಯೆಂಟ್ ಯೂಸ್ ಆಫ್ ರಿಸೋರ್ಸಸ್ ಆಯಿತು. ಯು ಗಾಟ್ ದ ಪಾಯಿಂಟ್ ರೈಟ್? ಓಕೆ. ಸೊ ಇದು ಇಂಟರ್ನ್ಯಾಷನಲ್ ಬಿಸ್ನೆಸ್ಸಿಂದ ಸಾಧ್ಯ, ಅಂದರೆ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಸಾಧ್ಯ, ಅಂದರೆ 1ಕ್ಕೆ 4 ಪಟ್ಟು ದುಡಿಯೋಕ್ಕೆ ಸಾಧ್ಯ. ಓಕೆ, ಯು ಗಾಟ್ ದ ಪಾಯಿಂಟ್ ರೈಟ್? ಓಕೆ. ನೆಕ್ಸ್ಟ್ ಬೆನಿಫಿಟ್ ಏನಂತ ನೋಡ್ತಾ ಹೋಗೋಣ. ಇಂಪ್ರೂವಿಂಗ್ ಗ್ರೋತ್ ಪ್ರಾಸ್ಪೆಕ್ಟ್ಸ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಪೊಟೆನ್ಷಿಯಲ್ಸ್. ಅಂದರೆ ಸಿಂಪಲಾಗಿ ಹೇಳ್ಬೇಕಂದ್ರೆ ನಮ್ಮ ಕಂಟ್ರಿಯಲ್ಲಿ ಇಂಡಸ್ಟ್ರೀಸ್ ಬೆಳೀತಾ ಹೋಗುತ್ತೆ. ಪ್ಲಸ್ ಅಂದರೆ ಇಂಡಸ್ಟ್ರೀಸ್ ಬೇಡ, ಕಂಟ್ರಿ ಬೆಳೀತತೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗುತ್ತೆ ಅಂತೆ. ಫಸ್ಟ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ತಗೊಳ್ಳೋಣ. ಯಾಕಂದರೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಕ್ಕಿದ್ರೆ ಆ 2ನೇ ಬೆನಿಫಿಟ್ ಆಟೋಮೆಟಿಕ್ಕಾಗಿ ಫಾಲೋ ಆಗುತ್ತೆ. 3ನೇ ಬೆನಿಫಿಟ್ ಏನು ಹೇಳುತ್ತೆ, ಈ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂದರೆ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡಿದರೆ ಆ ಹೋಸ್ಟ್ ಕಂಟ್ರಿಯಲ್ಲಿ, ಅಂದರೆ ಯಾವ ಕಂಟ್ರಿಯಲ್ಲಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡ್ತಾರೆ ಆ ಕಂಟ್ರಿಯಲ್ಲಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತಾ ಹೋಗುತ್ತಂತೆ. ಪ್ಲಸ್ ಆ ಕಂಟ್ರಿ ಬೆಳೀತಂತೆ. ಫಸ್ಟ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಹೇಗೆ ಡೆವಲಪ್ ಆಗುತ್ತೆ, ಅವ್ರು ಕ್ರಿಯೇಟ್ ಆಗುತ್ತೆ ಅಂತ ನೋಡೋಣ. ಈಗ XYZ ಅನ್ನೋ ಕಂಪನಿ ಎಕ್ಸ್ಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ತಿಳ್ಕೊಳ್ಳಿ. ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ಯೂಶಲಿ ಅವ್ರು ಬಲ್ಕಲ್ಲಿ ಆರ್ಡರ್ ಬರುತ್ತೆ ಅಲ್ಲಿಂದ, ಕರೆಕ್ಟ್ ಅಲ್ಲ? ಬಲ್ಕಲ್ಲಿ ಪ್ರೊಡಕ್ಷನ್ ಮಾಡಬೇಕಂದ್ರೆ ಅವನೇನು ಮಾಡ್ತಾರೆ, ಇನ್ನೂ ಕೆಲವೊಂದು ಜನನ ಕೆಲಸಕ್ಕೆ ತಗೊತಾನೆ. ಸೊ ಅಲ್ಲಿ ಒಂದಿಷ್ಟು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಯಿತು. ಪ್ಲಸ್ ಅದನ್ನು ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ಅದಕ್ಕೆ ಸಪ್ರೇಟ್ ಪ್ಯಾಕಿಂಗ್ ಮಾಡಬೇಕಾಗುತ್ತೆ. ಓಕೆನಾ? ಫಸ್ಟ್ ಪ್ಯಾಕಿಂಗ್, ಸೆಕೆಂಡ್ ಪ್ಯಾಕ್ ಅಂತ ಮಾಡಬೇಕಾಗುತ್ತೆ. ಅಂದರೆ ಟ್ರಾನ್ಸ್ಪೋರ್ಟೇಷನ್ ಪ್ಯಾಕಿಂಗ್, ಅದ್ರ ಮೇಲೆ ಪ್ರಾಡಕ್ಟ್ ಮೇಲೆ ಇಮಿಡಿಯೇಟ್ ಪ್ಯಾಕಿಂಗ್ ಇರುತ್ತೆ. ಪ್ಲಸ್ ಅದನ್ನ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕಾಗುತ್ತೆ. ಓಕೆ. ಸೊ ಅದು ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಪ್ರೊಸೀಜರ್ಸ್ ಎಲ್ಲ ಫಾಲೋ ಮಾಡೋಕ್ಕೆ ಕೆಲವೊಂದು ಎಂಪ್ಲಾಯೀಸ್ ಬೇಕಾಗುತ್ತೆ. ಸೊ ಈ ಪ್ರೋಸೆಸ್ಗೆಲ್ಲ ಏನು ಮಾಡ್ತಾರೆ ಅವರು, ಇನ್ನೂ ಕೆಲವೊಂದು ಎಂಪ್ಲಾಯೀಸ್ನ ಹೈರ್ ಮಾಡ್ಕೊತಾರೆ. ಸೊ ಅವಾಗ ಏನಾಗುತ್ತೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಸಿಗುತ್ತೆ ಅಲ್ಲಿರೋ ಎಂಪ್ಲಾಯೀಸಿಗೆ. ಅಂದರೆ ಚಿತ್ರದುರ್ಗದಲ್ಲಿರೋ ಜನಕ್ಕೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗುತ್ತೆ. ಇನ್ನೊಂದು ಸರಿ ಕೇಳ್ರಿ. ಇಲ್ಲಿ XYZ ಕಂಪನಿ ಅಂತ ಚಿತ್ರದುರ್ಗದಲ್ಲಿ ಇದೆ ಅಂತ ತಿಳ್ಕೊಳ್ಳಿ. ಇವ್ರೇನು ಮಾಡ್ತಾರಂದರೆ, ಶುಗರ್ನ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಎಕ್ಸ್ಪೋರ್ಟ್ ಅಂದರೆ ಯೂಶಲಿ ಆರ್ಡರ್ ಬಲ್ಕಲ್ಲಿ ಬರುತ್ತೆ. ಆರ್ಡರ್ ಬಲ್ಕಲ್ಲಿ ಬಂದಾಗ ಅವ್ರು ಪ್ರೊಡಕ್ಷನ್ ಬಲ್ಕಲ್ಲಿ ಮಾಡಬೇಕಾಗುತ್ತೆ. ಪ್ರೊಡಕ್ಷನ್ ಬಲ್ಕಲ್ಲಿ ಮಾಡಬೇಕಂದ್ರೆ ಇಲ್ಲಿ ಚಿತ್ರದುರ್ಗದಲ್ಲಿರೋ ಎಲ್ಲ ತುಂಬ ಜನರಿಗೆ ಏನಾಗುತ್ತೆ, ಅವ್ರು ಕೆಲಸಕ್ಕೆ ತಗೊತಾರೆ. ಯಾಕಂದರೆ ಅವ್ರು ಬಲ್ಕಲ್ಲಿ ಪ್ರೊಡಕ್ಷನ್ ಮಾಡಬೇಕು. ಆವಾಗ ಚಿತ್ರದುರ್ಗದಲ್ಲಿರೋ ತುಂಬ ಜನಕ್ಕೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗುತ್ತೆ. ಪ್ಲಸ್ ಪ್ರೊಡಕ್ಷನ್ ಆದಮೇಲೆ ಟ್ರಾನ್ಸ್ಪೋರ್ಟೇಷನ್ನು, ವೇರ್ ಹೌಸಿಂಗು, ದೆನ್ ಇನ್ಶೂರೆನ್ಸ್, ಪ್ಯಾಕಿಂಗ್, ಇವಕ್ಕೆಲ್ಲ ಮತ್ತೆ ಇನ್ನೂ ಒಂದು ಕೆಲವು ಜನನ ಕೆಲಸಕ್ಕೆ ತಗೊತಾರೆ. ಆವಾಗ ಇನ್ನೂ ಕೆಲಸ ಸಿಗುತ್ತೆ ಇಲ್ಲಿರೋ ಜನರಿಗೆ ಕೆಲಸ ಸಿಕ್ಕಿದ್ರೆ ಆಟೋಮೆಟಿಕ್ ಆಗಿ ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗುತ್ತೆ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆದರೆ ಕಂಟ್ರಿ ಸ್ಲೋ ಆಗಿ ಡೆವಲಪ್ ಆದಂಗೆ, ಕರೆಕ್ಟ್ ಅಲ್ವಾ? ಯಾಕಂದರೆ ಸೊಸೈಟಿ ಅಂದರೆ ಯಾರು, ಅಲ್ಲಿರೋ ಜನರೇ. ಓಕೆನಾ? ಸೊಸೈಟಿಗಳು ಡೆವಲಪ್ ಆದರೆ ಕಂಟ್ರಿ ಡೆವಲಪ್ ಆದಂಗೆ. ಯು ಗಾಟ್ ದ ಪಾಯಿಂಟ್ ರೈಟ್? ಓಕೆ. ನೆಕ್ಸ್ಟ್ ಬೆನಿಫಿಟ್ ಏನಂದರೆ ಯಾರಿಗೆ, ಕಂಟ್ರಿಗೆ. ಇವೆಲ್ಲ ಹೇಳ್ತಿರೋದು ಯಾರಿಗೆ? ಕಂಟ್ರಿಗೆ ಇವೆಲ್ಲ ಹೇಳ್ತಿರೋದು ನಾನು. ಯಾವುದು ಅರ್ನಿಂಗ್ ಆಫ್ ಫಾರಿನ್ ಎಕ್ಸ್ಚೇಂಜ್, ಮೋರ್ ಎಫಿಷಿಯೆಂಟ್ ಯೂಸ್ ಆಫ್ ರಿಸೋರ್ಸಸ್, ಇಂಪ್ರೂವಿಂಗ್ ಗ್ರೋತ್ ಪ್ರಾಸ್ಪೆಕ್ಟ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್. ನೆಕ್ಸ್ಟ್ ಏನಂದರೆ ಇನ್ಕ್ರೀಸ್ಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಸೇಮ್ ಈ ಹಳೆ ಪಾಯಿಂಟಲ್ಲಿ ಏನು ಹೇಳಿದೆ ಅದೇ, ಅಲ್ಲಿಂದ ಇಲ್ಲಿಗೆ ಲಿಂಕ್ ಇದೆ. ಕಂಟ್ರಿಗೇನು ಬೆನಿಫಿಟ್ ಅಂದರೆ ಈ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂದರೆ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡಿದರೆ ಅಲ್ಲಿರೋ ಕಂಟ್ರಿಯಲ್ಲಿರೋ ಜನರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗುತ್ತಂತೆ. ಹೇಗಂದರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಎಕ್ಸಾಂಪಲ್ ಏನು ಗೊತ್ತಾ, ಒಬ್ಬ ಹಳೆ ಸೈಕಲಲ್ಲಿ ಹೋಗ್ತಿದ್ದ, ಅವ್ರ ಮಕ್ಕಳನ್ನ ಕಾರ್ಪೊರೇಷನ್ ಸ್ಕೂಲಲ್ಲಿ ಓದಿಸ್ತಾ ಇದ್ದ, ಅವನಿಗೆ ಕೆಲಸ ಸಿಗುತ್ತೆ. ಅವನು ಹಳೆ ಸೈಕಲ್ ಹೋಗೋದು ಬಿಟ್ಟು ಹೊಸ ಬೈಕ್ ತೊಗೊತಾನೆ, ಅವ್ರ ಮಕ್ಕಳನ್ನ ಇನ್ನೂ ಒಳ್ಳೆ ಸ್ಕೂಲಿಗೆ ಸೇರಿಸ್ತಾನೆ, ಹೊಸ ಒಳ್ಳೆ ಬಟ್ಟೆ ಹಾಕ್ಕೊತಾನೆ, ಅವನ ಫುಡ್ ಕನ್ಸಂಪ್ಷನ್ ಕ್ವಾಲಿಟಿ ಜಾಸ್ತಿ ಆಗುತ್ತೆ. ಇದೇ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಕರೀತಾರೆ. ಜಾಸ್ತಿ ಆಗೋದು ಇನ್ಕ್ರೀಸ್ಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಕರೀತಾರೆ. ಓಕೆ. ಈಗ ಮೇಯ್ನ್ ಇಲ್ಲಿ ದುಡ್ಡು ಬೇಕು. ದುಡ್ಡು ಬಂದರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ದುಡ್ಡು ಯಾವಾಗ ಬರುತ್ತೆ, ನಮಗೆ ಕೆಲಸ ಸಿಕ್ಕಾಗ. ಯಾವಾಗ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳಿದೆ ಹಿಂದೆ ಪಾಯಿಂಟಲ್ಲಿ, ಯಾವಾಗ ಒಂದು ಕಂಪನಿ ಎಕ್ಸ್ಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅವಾಗ ಅಲ್ಲಿರೋ ಜಾಸ್ತಿ ಜನಕ್ಕೆ ಕೆಲಸ ಸಿಗುತ್ತೆ. ಸೇಮ್ ಎಕ್ಸಾಂಪಲ್ ಮತ್ತೆ ಹೇಳ್ತೀನಿ. XYZ ಕಂಪನಿ ಅಂತ ಇದೆ ಅಂತ ತಿಳ್ಕೊಳ್ಳಿ ಚಿತ್ರದುರ್ಗದಲ್ಲಿ. ಅವರು ಎಕ್ಸ್ಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಅಂದರೆ ಆರ್ಡರ್ ಬಲ್ಕಲ್ಲಿ ಸಿಗುತ್ತೆ. ಯೂಶಲಿ ಎಕ್ಸ್ಪೋರ್ಟಲ್ಲಿ ಆರ್ಡರ್ ಬಲ್ಕಲ್ಲಿ ಸಿಗುತ್ತೆ.
ಬಲ್ಕಲ್ಲಿ ಆರ್ಡರ್ ಸಿಕ್ಕಿದಾಗ ಬಲ್ಕಲ್ಲಿ ಪ್ರೊಡಕ್ಷನ್ ಮಾಡಬೇಕಾಗುತ್ತೆ. ಆವಾಗ ತುಂಬ ಜನ ಎಂಪ್ಲಾಯೀಸ್ನ, ತುಂಬ ಜನ ಜನರಿಗೆ ಏನು ಮಾಡ್ತಾರೆ, ಅವರು ಕೆಲಸ ಕೊಡ್ತಾರೆ, ತುಂಬ ಜನರನ್ನ ಹೈಯರ್ ಮಾಡ್ಕೊತಾರೆ. ಓಕೆನಾ. ಚಿತ್ರದುರ್ಗದಲ್ಲಿ ಒಂದು 100 ಜನಕ್ಕೆ ಕೆಲಸ ಸಿಗುತ್ತೆ. ಮತ್ತು ಪ್ಯಾಕಿಂಗು, ಟ್ರಾನ್ಸ್ಪೋರ್ಟೇಷನ್ ಅವಕ್ಕೆಲ್ಲ ಒಂದು 100 ಜನ. ಸೊ 200 ಜನಕ್ಕೆ ಕೆಲಸ ಸಿಗುತ್ತೆ. ಆ 200 ಜನಕ್ಕೆ ಕೆಲಸ ಸಿಕ್ಕಾಗ ಅವ್ರ ಕೈಗೆ ದುಡ್ಡು ಸಿಗುತ್ತೆ. ಕೈಗೆ ದುಡ್ಡು ಸಿಕ್ಕಾಗ ಅವ್ರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಗಾಟ್ ದ ಪಾಯಿಂಟ್ ರೈಟ್. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆದರೆ ಕಂಟ್ರಿ ಗ್ರೋತ್ ಆದಂಗೆ. ದಟ್ಸ್ ಆಲ್. ಓಕೆನಾ. ನೆಕ್ಸ್ಟ್ ಬೆನಿಫಿಟ್ ಏನಂದರೆ ಇಷ್ಟು ಮುಗೀತು. ಓಕೆನಾ. ಇಷ್ಟು ಕಂಟ್ರಿಗೆ ಮುಗೀತು. ಏನೇನು? ಫಾರಿನ್ ಎಕ್ಸ್ಚೇಂಜ್ ದುಡಿಯೋಕ್ಕೆ ಹೆಲ್ಪ್ ಮಾಡುತ್ತೆ, ರಿಸೋರ್ಸಸ್ ಚೆನ್ನಾಗಿ ಯೂಸ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ, ಅಲ್ಲಿರೋ ಕಂಟ್ರಿಯಲ್ಲಿರೋ ಜನರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗುತ್ತೆ. ಈಗ ಫರ್ಮ್ಗೆ ಏನು ಬೆನಿಫಿಟ್ ಅಂತ ನೋಡೋಣ. ಅಂದರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡೋ ಕಂಪನಿಗೆ ಏನು ಬೆನಿಫಿಟ್ ಅಂತ ನೋಡೋಣ. ಏನು ಅಡ್ವಾಂಟೇಜಸ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡೋದ್ರಿಂದ ಅಂತ ನೋಡ್ತಾ ಹೋಗೋಣ. ಓಕೆನಾ. ಒಂದನೇ ಅಡ್ವಾಂಟೇಜ್ ಏನಂದರೆ ಪ್ರಾಸ್ಪೆಕ್ಟ್ಸ್ ಫಾರ್ ಹೈಯರ್ ಪ್ರಾಫಿಟ್. ಅಂದರೆ ಪ್ರಾಫಿಟ್ ಜಾಸ್ತಿ ಬರುತ್ತೆ. ಕರೆಕ್ಟಾ ಇಲ್ವಾ? ಈಗ ಸೇಮ್ ಎಕ್ಸಾಂಪಲ್ ತಗೊಳ್ಳೋಣ. XYZ ಕಂಪನಿ ಅಂತ ಇದೆ. ಆ ಕಂಪನಿ ಚಿತ್ರದುರ್ಗದಲ್ಲಿ XYZ ಕಂಪನಿ ಅಂತ ಇದೆ ಅಂತ ತಿಳ್ಕೊಳ್ಳಿ. ಆ ಕಂಪನಿ ಶುಗರ್ನ 1 lakh ವರ್ತ್ ಶುಗರ್ನ ಇಲ್ಲೇ ಎಲ್ಲೋ ಕೇರಳಗೆ ಎಕ್ಸ್ಪೋರ್ಟ್ ಮಾಡಿದ್ರು ಅಂತ ತಿಳ್ಕೊಳ್ಳಿ. ಅಂದರೆ ಇಂಟರ್ನಲ್ ಬಿಸ್ನೆಸ್ ಅದು, ಇಂಟರ್ನ್ಯಾಷನಲ್ ಅಲ್ಲ, ಡೊಮೆಸ್ಟಿಕ್ ಬಿಸ್ನೆಸ್ ಅದು. ಅವರಿಗೆ 1 lakhಕ್ಕೆ ಮ್ಯಾಕ್ಸಿಮಮ್ 1.5 lakhs ಸಿಗ್ಬೋದು. ಮ್ಯಾಕ್ಸಿಮಮ್ ಅಂದರೆ 2 lakhs ಸಿಗ್ಬೋದು ಅಂತ ತಿಳ್ಕೊಳ್ಳಿ, ಎಕ್ಸಾಂಪಲ್. ಅದೇ ಅವ್ರು ಏನು ಮಾಡಿದ್ರು, ಅದೇ 1 lakh ವರ್ತ್ ಶುಗರ್ನ USA ಎಕ್ಸ್ಪೋರ್ಟ್ ಮಾಡಿದ್ರು ಅಂತ ತಿಳ್ಕೊಳ್ಳಿ. 1 lakhಗೆ ಬದಲಾಗಿ 4 lakhs ಸಿಗೋ ಚಾನ್ಸಸ್ ಇದೆ. ಕರೆಕ್ಟಾ ಇಲ್ವಾ? ಯಾಕಂದರೆ ನಮ್ಮ ಕರೆನ್ಸಿಗೂ ಫಾರಿನ್ ಕರೆನ್ಸಿಗೂ ಬಿಡುತ್ತೆ. ಕರೆಕ್ಟಾ ಇಲ್ವಾ? ಸೊ ಏನಾಗುತ್ತೆ, XYZ ಕಂಪನಿಗೆ ಪ್ರಾಫಿಟ್ ಜಾಸ್ತಿ ಸಿಗುತ್ತೆ ಯಾವಾಗ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡಿದಾಗ, ಎಸ್ಪೆಷಲಿ ಎಕ್ಸ್ಪೋರ್ಟ್ ಮಾಡಿದಾಗ. ಯು ಗಾಟ್ ದ ಪಾಯಿಂಟ್ ರೈಟ್? ಓಕೆ. ನೆಕ್ಸ್ಟ್ ಬೆನಿಫಿಟ್ ಏನಂತ ನೋಡೋಣ. ಯಾವುದಕ್ಕೆ? ಕಂಪನಿಗೆ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡಿದರೆ ಕಂಪನಿಗೆ ಏನು ಬೆನಿಫಿಟ್ ಅಂತ. ನೆಕ್ಸ್ಟ್ ಬೆನಿಫಿಟ್ ಇನ್ಕ್ರೀಸ್ಡ್ ಕೆಪಾಸಿಟಿ ಯುಟಿಲೈಸೇಷನ್. ಅಂದರೆ ಕೆಪಾಸಿಟಿ ಜಾಸ್ತಿ ಯುಟಿಲೈಸ್ ಮಾಡ್ಕೊತಾರಂತೆ. ಹೇಗಂದರೆ, ಫಾರ್ ಎಕ್ಸಾಂಪಲ್, ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡ್ತಾ ಇದೆ XYZ ಕಂಪನಿ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಿ. ಓಕೆನಾ. ಈಗ ಅವ್ರೇನು ಮಾಡ್ತಾರೆ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡಿದಾಗ ಫಾರಿನ್ನಲ್ಲಿ ಒಂದು ಕಂಪನಿ ಜೊತೆ ಕಾಂಟ್ಯಾಕ್ಟ್ ಇದೆ ಅಂತ ತಿಳ್ಕೊಳ್ಳಿ. ಅವ್ರೇನು ಮಾಡ್ತಾರೆ, ಒಳ್ಳೆ ಮಷಿನರೀಸ್ನ ಇಂಪೋರ್ಟ್ ಮಾಡ್ಕೊತಾರೆ. ಒಳ್ಳೆ ಮಷಿನರೀಸ್ನ ಇಂಪೋರ್ಟ್ ಮಾಡ್ಕೊಂಡಾಗ ಅವರ ಪ್ರೊಡಕ್ಷನ್ ಕೆಪಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಇಷ್ಟು ದಿನ ಒಂದು ದಿವಸಕ್ಕೆ 10 ಟನ್ ಶುಗರ್ ಪ್ರೊಡಕ್ಷನ್ ಮಾಡ್ತಿದ್ರು. ಯಾವಾಗ ಮೋರ್ ಸಫಾಸ್ಟಿಕೇಟೆಡ್ ಮಷಿನರಿ, ಮೋರ್ ಅಡ್ವಾನ್ಸ್ಡ್ ಮಷಿನರಿನ ಫಾರಿನ್ ಕಂಪನಿಯಿಂದ ತರಿಸ್ಕೊಂಡ್ರು, ಅವಾಗ ಏನಾಗುತ್ತೆ, ಇವ್ರ ಪ್ರೊಡಕ್ಷನ್ನು 10 ಟನ್ 10 ಟನ್ಸ್ ಇದ್ದಿದ್ದು 20 ಟನ್ಸ್ ಆಗುತ್ತೆ ಇನ್ ಎ ಡೇ ಹೇಳ್ತಿರೋದು. ಯಾಕೆ? ಮಷಿನರೀಸ್ ತುಂಬ ಫಾಸ್ಟಾಗಿ ಕೆಲಸ ಮಾಡುತ್ತೆ. ಆವಾಗ ಅವರ ಕೆಪಾಸಿಟಿ ಯುಟಿಲೈಸೇಷನ್ ಜಾಸ್ತಿ ಆಗುತ್ತೆ. ಇನ್ಕ್ರೀಸ್ಡ್ ಕೆಪಾಸಿಟಿ ಯುಟಿಲೈಸೇಷನ್. ಓಕೆನಾ. ನೆಕ್ಸ್ಟ್ ಪಾಯಿಂಟ್ ಏನಂತ ನೋಡೋಣ. ಪ್ರಾಸ್ಪೆಕ್ಟ್ಸ್ ಫಾರ್ ಗ್ರೋತ್. ಅಂದರೆ ಕಂಪನಿ ಬೆಳೀತತ್ತೆ ಅಂತೆ. ಕಂಪನಿ ಏನಾಗುತ್ತೆ, ಕಂಪನಿ ಬೆಳೆಯುತ್ತಂತೆ ಯಾವಾಗ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡಿದಾಗ. ಈ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡಿದರೆ ಕಂಪನಿ ಚೆನ್ನಾಗಿ ಬೆಳೀತಂತೆ. ಹೇಗೆ ಬೆಳೀತತೆ? ಇವಾಗ ಒಂದು ಕಂಪನಿ ಚಿತ್ರದುರ್ಗದಲ್ಲಿ ಬ್ರಾಂಚ್ ಇದೆ, ಎಕ್ಸ್ಪೋರ್ಟ್ ಮಾಡಿ ಹಿರಿಯೂರಲ್ಲಿ ಒಂದು ಬ್ರಾಂಚ್ ಬೆಳೆಸ್ತಾರೆ. ಆಮೇಲೆ ತುಮಕೂರಲ್ಲಿ ಒಂದು ಬ್ರಾಂಚ್, ಅದಾದಮೇಲೆ ಬ್ಯಾಂಗ್ಳೂರಲ್ಲಿ ಒಂದು ಬ್ರಾಂಚ್. ಇದನ್ನು ಕಂಪನಿ ಬೆಳೆಯೋದು ಅಂತ ಕರೀತಾರೆ. ಅಂದರೆ ರಿಸೋರ್ಸಸ್, ಹ್ಯೂಮನ್ ರಿಸೋರ್ಸಸ್, ಫಿಸಿಕಲ್ ರಿಸೋರ್ಸಸ್, ಫಿನಾನ್ಷಿಯಲ್ ರಿಸೋರ್ಸಸ್, ಈ 3 ಜಾಸ್ತಿ ಆದರೆ ಗ್ರೋತ್ ಅಂತ ಕರೀತಾರೆ. ಓಕೆನಾ. ಕಂಪನಿ ಗ್ರೋತ್ ಆಗುತ್ತಂತೆ ಅಂದರೆ ಈ 3 ಜಾಸ್ತಿ ಆಗುತ್ತಂತೆ. ಕರೆಕ್ಟ್ ಅಲ್ವಾ? ಫಿನಾನ್ಷಿಯಲ್ ರಿಸೋರ್ಸಸ್ ಜಾಸ್ತಿ ಆಗಿಬಿಟ್ರೆ ಆಟೋಮೆಟಿಕ್ಕಾಗಿ 2 ರಿಸೋರ್ಸಸ್ ಜಾಸ್ತಿ ಆಗುತ್ತೆ. ಕರೆಕ್ಟೇ ಅಲ್ವಾ? ಸೊ ನಾನು ಹಳೆ ಪಾಯಿಂಟಲ್ಲಿ ಹೇಳಿದ್ದೆ, ಕಂಪನಿಗೆ ಒಳ್ಳೆ ಪ್ರಾಫಿಟ್ ಸಿಗುತ್ತಂತೆ ಯಾವಾಗ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡಿದಾಗ. ಫಸ್ಟ್ ಪಾಯಿಂಟೇ ಅದು. ಕರೆಕ್ಟೇ ಅಲ್ವಾ? ಕಂಪನಿ ಒಳ್ಳೆ ಪ್ರಾಫಿಟ್ ಸಿಗುತ್ತೆ. ಫಸ್ಟ್ ಪಾಯಿಂಟೇ ಅದು. ಕಂಪನಿ ಒಳ್ಳೆ ಪ್ರಾಫಿಟ್ ಸಿಕ್ಕಿದ್ರೆ ಆ ದುಡ್ಡನ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು, ಕಂಪನಿನ ಬೆಳೆಸ್ತಾರೆ. ದಟ್ ಇಸ್ ವಾಟ್ ಗ್ರೋತ್. ಅಂದರೆ ಮತ್ತೆ ಸೇಮ್ ಎಕ್ಸಾಂಪಲ್ ಕೊಡ್ತೀನಿ. ಈಗ 1 lakh ವರ್ತ್ ಶುಗರ್ನ XYZ ಕಂಪನಿ ಚಿತ್ರದುರ್ಗ ಕೇರಳಗೆ ಎಕ್ಸ್ಪೋರ್ಟ್ ಮಾಡಿದರೆ, ಅಂದರೆ ಇಂಟರ್ನಲ್ ಬಿಸ್ನೆಸ್ ಅದು, 1.5 lakh ಸಿಗ್ಬೋದು, ಮ್ಯಾಕ್ಸಿಮಮ್ 2 lakh ಸಿಗ್ಬೋದು. ಅದೇ USA ಎಕ್ಸ್ಪೋರ್ಟ್ ಮಾಡಿದರೆ, ವಿಚ್ ಇಸ್ ನಥಿಂಗ್ ಬಟ್ ಇಂಟರ್ನ್ಯಾಷನಲ್ ಬಿಸ್ನೆಸ್,
ಅವರಿಗೆ 4 lakhs ಬರುತ್ತೆ, ಅಂದರೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಆ ಪ್ರಾಫಿಟ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು, ಆ ಕಂಪನಿ ಬೆಳೀತಾ ಹೋಗುತ್ತೆ, ಡಿಫ್ರೆಂಟ್ ಬ್ರಾಂಚಸ್ ಎಸ್ಟಾಬ್ಲಿಷ್ ಮಾಡ್ತಾರೆ. ಓಕೆ, ಯು ಗಾಟ್ ದ ಪಾಯಿಂಟ್ ರೈಟ್. ಅದನ್ನ ಪ್ರಾಸ್ಪೆಕ್ಟ್ ಫಾರ್ ಗ್ರೋತ್ ಅಂತ ಕರೀತಾರೆ. ನೆಕ್ಸ್ಟ್, ವೇ ಔಟ್ ಟು ಇಂಟೆನ್ಸ್ ಕಾಂಪಿಟೇಷನ್ ಇನ್ ಡೊಮೆಸ್ಟಿಕ್ ಮಾರ್ಕೆಟ್. ಅಂದರೆ ಏನಿದು ವೇ ಔಟ್ ಟು ಇಂಟೆನ್ಸ್ ಕಾಂಪಿಟೇಷನ್ ಇನ್ ಡೊಮೆಸ್ಟಿಕ್ ಮಾರ್ಕೆಟ್? ಅಂದರೆ ಇಲ್ಲಿ ಡೊಮೆಸ್ಟಿಕ್ ಮಾರ್ಕೆಟಲ್ಲಿ ತುಂಬ ಕಾಂಪಿಟೇಷನ್ ಇದ್ದಾಗ ಅದರಿಂದ ಹೊರಗೆ ಬರೋಕ್ಕೆ ಇದೊಂದು ದಾರಿ ಇದು. ಓಕೆನಾ? ಈಗ ಡೊಮೆಸ್ಟಿಕ್ ಮಾರ್ಕೆಟಲ್ಲಿ ತುಂಬ ಕಾಂಪಿಟೇಷನ್ ಇದೆ, ಶುಗರ್ಗೆ ತುಂಬ ಡಿಮ್ಯಾಂಡ್ ಇದೆ, ತುಂಬ ಕಾಂಪಿಟೇಷನ್ ಇದೆ, ನನಗೆ ಅದನ್ನ ಮ್ಯಾನೇಜ್ ಮಾಡೋಕ್ಕೆ ಆಗ್ತಿಲ್ಲ. ಸೊ ನಾನು ಏನು ಮಾಡ್ಬೋದು, ಈ ಹೆವಿ ಕಾಂಪಿಟೇಷನಿಂದ ಹೊರಗೆ ಬರ್ಬೋದು. ಯಾವಾಗ ಹೇಗೆ ಹೊರಗೆ ಬರ್ಬೋದು, ಅದು ಜಸ್ಟ್ ಯಾವುದೋ ಒಂದು ಫಾರಿನ್ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡೋ ಮೂಲಕ. ಅವಾಗ ಏನು ಮಾಡುತ್ತೆ, ನಾನು ಈ ಡೊಮೆಸ್ಟಿಕ್ ಕಂಪನಿಯಿಂದ ಹೊರಗೆ ಬಂದಂಗೆ ಆಗುತ್ತೆ. ಪ್ಲಸ್ ನನ್ನ ಕೆಪಾಸಿಟಿನೂ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಕಾಂಪಿಟೇಷನ್ನ ಫೇಸ್ ಮಾಡೋದಕ್ಕೆ ಮುಂದೆ. ಓಕೆನಾ? ಈಗ ಸೇಮ್ ಎಕ್ಸಾಂಪಲ್, XYZ ಕಂಪನಿ ಇದೆ ಚಿತ್ರದುರ್ಗದಲ್ಲಿ, ಶುಗರ್ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ಇಂಡಿಯಾದಲ್ಲಿ ತುಂಬ ಹೆವಿ ಕಾಂಪಿಟೇಷನ್ ಇದೆ, ಯಾಕಂದರೆ ತುಂಬ ಕಂಪನೀಸ್ ಇದೆ. ಸೊ ನನ್ನ ಪ್ರಾಡಕ್ಟ್ ಕರೆಕ್ಟಾಗಿ ಪ್ರೈಸ್ಗೆ ಹೋಗ್ತಾ ಇಲ್ಲ, ಕರೆಕ್ಟಾಗಿ ನನಗೆ ರಿಟರ್ನ್ಸ್ ಬರ್ತಿಲ್ಲ, ಅವ್ರ ಪ್ರಾಫಿಟ್ ಬರ್ತಿಲ್ಲ ಅಂದರೆ ನಾನು ಏನು ಮಾಡ್ಬೋದು, ಇನ್ನೊಂದು ದಾರಿ ಇದೆ ಈ ಕಾಂಪಿಟೇಷನಿಂದ ಹೊರಗೆ ಬರೋದಕ್ಕೆ. ಏನು? ಎಕ್ಸ್ಪೋರ್ಟ್ ಮಾಡೋದು. ದಟ್ ಈಸ್ ವಾಟ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಸೊ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡಿದರೆ ಈ ಡೊಮೆಸ್ಟಿಕ್ ಕಾಂಪಿಟೇಷನ್ದಿಂದ ಹೊರಗೆ ಬರೋದಕ್ಕೂ ಒಂದು ದಾರಿ ಆಗುತ್ತಂತೆ. ಅಫ್ಕೋರ್ಸ್ ಸ್ಲೋ ಆಗಿ ಆ ಕಂಪನಿ ಕೆಪಾಸಿಟಿನೂ ಜಾಸ್ತಿ ಆಗುತ್ತೆ, ದೊಡ್ಡ ಗ್ರೋತ್ ಆಗ್ತಾ ಆಗ್ತಾ ಏನು ಮಾಡ್ಬೋದು, ಚೆನ್ನಾಗಿ ಕಂಪನಿ ಬೆಳೆದ್ರೆ ಇಲ್ಲಿರೋ ಕಾಂಪಿಟೇಷನ್ ಫೇಸ್ ಮಾಡೋಕ್ಕೂ ಕೆಪಾಸಿಟಿ ಬೆಳೀತತ್ತೆ, ಕೆಪಾಸಿಟಿ ಸಿಗುತ್ತೆ. ಕರೆಕ್ಟಾ ಇಲ್ವಾ? ಓಕೆ. ನೆಕ್ಸ್ಟ್, ಇಂಪ್ರೂವ್ಡ್ ಬಿಸ್ನೆಸ್ ವಿಷನ್. ಅಂದರೆ ಬಿಸ್ನೆಸ್ ಗೋಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಯಾಕಂದರೆ ಕಂಪನಿ ಬೆಳೀತಾ ಹೋಗುತ್ತೆ. ಯಾಕೆ ಕಂಪನಿ ಬೆಳೀತಾ ಹೋಗುತ್ತೆ? ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡಿದರೆ ಕಂಪನಿಗೆ ಪ್ರಾಫಿಟ್ ಸಿಗುತ್ತೆ, ಕಂಪನಿಗೆ ಪ್ರಾಫಿಟ್ ಸಿಕ್ಕಾಗ ಕಂಪನಿ ಗ್ರೋತ್ ಆಗ್ತಾ ಹೋಗುತ್ತೆ, ಕಂಪನಿ ಗ್ರೋತ್ ಆಗ್ತಾ ಹೋಗುತ್ತಾ ಕಂಪನಿ ಗೋಲ್ಸ್ ವಿಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಇಂಪ್ರೂವ್ ಆಗ್ತಾ ಹೋಗುತ್ತೆ. ಓಕೆನಾ? ಅದು ಒಂದು ಬೆನಿಫಿಟ್. ಓಕೆನಾ? ಇಷ್ಟು ಹೇಳಿದ್ವಿ. ಫೈನ್. ಓಕೆ, ಈ ಕ್ಲಾಸಲ್ಲಿ ನಾವೇನೇನು ಡಿಸ್ಕಸ್ ಮಾಡಿದ್ವಿ? ಇಂಟರ್ನ್ಯಾಷನಲ್ ಬಿಸ್ನೆಸ್ ಬೆನಿಫಿಟ್ಸ್ ಡಿಸ್ಕಸ್ ಮಾಡಿದ್ವಿ. ಏನೇನು ಇಂಟರ್ನ್ಯಾಷನಲ್ ಬಿಸ್ನೆಸ್ ಬೆನಿಫಿಟ್ಸ್ ಯಾರ್ಯಾರಿಂದ, ಅಂದರೆ ಕಂಟ್ರಿಗೆ ಏನು ಬೆನಿಫಿಟ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡಿದರೆ ಅಂತ ನೋಡಿದ್ವಿ. ಪ್ಲಸ್ ಕಂಪನಿಗೆ ಏನು ಬೆನಿಫಿಟ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡಿದರೆ ಅಂತ ನೋಡಿದ್ವಿ. ಓಕೆನಾ? ಏನೇನು ಬೆನಿಫಿಟ್ಟು, ಕಂಪನಿಗೆ ಏನು ಬೆನಿಫಿಟ್ಟು, ಕಂಟ್ರಿಗೆ ರಿಟರ್ನ್. ನಾನು ಮತ್ತೆ ಜಸ್ಟ್ ಒಂದು ಬ್ರೀಫಾಗಿ ಹೇಳಿದ್ದೆ, ಪ್ರಾಫಿಟ್ ಚೆನ್ನಾಗಿ ಸಿಗುತ್ತೆ, ಕೆಪಾಸಿಟಿ ಯುಟಿಲೈಸೇಷನ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ, ಕಂಪನಿ ಬೆಳೀತಾ ಹೋಗುತ್ತೆ, ಡೊಮೆಸ್ಟಿಕ್ ಮಾರ್ಕೆಟಲ್ಲಿರೋ ಕಾಂಪಿಟೇಷನಿಂದ ಸ್ವಲ್ಪ ರಿಲೀಫ್ ಸಿಕ್ಕಂಗಾಗುತ್ತೆ, ಹೊರಗೆ ಬರ್ಬೋದು, ಪ್ಲಸ್ ಕಂಪನಿ ವಿಷನ್ನು ಬೆಳೀತತೆ. ಓಕೆ, ಥ್ಯಾಂಕ್ ಯು. ವಿ ಶಾಲ್ ಕಂಟಿನ್ಯೂ ದ ನೆಕ್ಸ್ಟ್ ಕಾನ್ಸೆಪ್ಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.